ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಾಗಿರೋದು ನಾವು ಗಮನಿಸ್ತಾನೆ ಇದ್ದೀವಿ. ಅದರಲ್ಲೂ ಜೈಲಿನಲ್ಲಿ ಇರುವಂತ ಒಂದು ಫೋಟೋ ವೈರಲ್ ಆದ ನಂತರ ದರ್ಶನ್ ಬಗ್ಗೆ ಬಹಳಷ್ಟು ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದ್ದಾರೆ. ಯಾವುದೇ ಪಶ್ಚಾತ್ತಾಪ ಇಲ್ಲದ ರೀತಿ ಆರಾಮಾಗಿ ಇದ್ದಾರೆ, ಹರಟೆ ಹೊಡಿತಾರೆ ಅಂತೆಲ್ಲ. ಇನ್ನು ದರ್ಶನ್ ಒಳಗಡೆ ಇದ್ಕೊಂಡು ನಟೋರಿಯಸ್ ರೌಡಿಗಳ ಜೊತೆಗೆ ಹೆಚ್ಚಿನ ಬಾಂಧವ್ಯವನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಜೈಲಿನಲ್ಲಿ ನಟೋರಿಯಸ್ಗಳ ಜೊತೆ ದರ್ಶನ್ ಸಹವಾಸ ಮಾಡಿದ್ದಾರೆ. ಗ್ಯಾಂಗ್ಸ್ಟರ್ಗಳ ಜೊತೆನೆ ನಟ ದರ್ಶನ್ ಫ್ರೆಂಡ್ಶಿಪ್. ರೌಡಿಗಳಿಗೂ ನಟ ದರ್ಶನ್ಗೂ ಅವಿನಾಭಾವ ಸಂಬಂಧ ಇದೆ. ಈಗ ದರ್ಶನ್ ಸೇವೆ ಮಾಡಲು ರೌಡಿಗಳಲ್ಲೇ ಭಾರಿ ಪೈಪೋಟಿ ನಡೀತಾ ಇದೆ. ದರ್ಶನ್ಗೆ ಆಪ್ತನಾದ ನಟೋರಿಯಸ್ ವಿಲ್ಸನ್ ಗಾರ್ಡನ್ ನಾಗನಿಂದಲೇ ದರ್ಶನ್ಗೆ ಸಿಗರೇಟ್ ಭಾಗ್ಯ. ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗಾನೇ ದರ್ಶನ್ ಅವರಿಗೆ ಸಿಗರೇಟ್ ಕೊಟ್ಟಿರೋದು. ಆತನಿಂದಲೇ ಮೊಬೈಲ್, ಸಿಗರೇಟ್ ಸೌಲಭ್ಯ ವ್ಯವಸ್ಥೆ ಮಾಡಲಾಗಿದೆ. ನಟೋರಿಯಸ್ ರೌಡಿ ಶೀಟರ್ಗಳಾದ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ ಜೊತೆನೆ ದರ್ಶನ್ ಖಾಸ ಸಹವಾಸವನ್ನ ಮಾಡಿದ್ದಾರೆ. ಸಿದ್ದಾಪುರ ಮಹೇಶನ ಮರ್ಡರ್ ಕೇಸ್ ನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಭಾಗಿಯಾಗಿದ್ರು. ಕೋರ್ಟ್ ಮುಂದೆ ಶರಣಾಗಿ ಜೈಲು ಸೇರಿದ್ದ ಈತನ ಮೇಲೆ ಕೋಕಾ ಕಾಯ್ದೆ. ದೊಡ್ಡ ಕಲ್ಲಸಂದ್ರದ ಕುಳ್ಳ ಸೀನಾ ಬೆಂಗಳೂರು ದಕ್ಷಿಣದಲ್ಲಿ ದೊಡ್ಡ ರೌಡಿ ಶೀಟರ್. ಕಾರ್ಪೊರೇಟರ್ ಕೊಲೆ ಪ್ರಕರಣದಲ್ಲಿ ಕುಳ್ಳ ಸೀನಾ ಕೈದಿಯಾಗಿದ್ದಾನೆ. ಕುಳ್ಳ ಸೀನನ ಮೇಲೆ ಕೋಣನಕುಂಟೆ ಠಾಣೆಯಲ್ಲಿ ಹಲವು ಪ್ರಕರಣಗಳು ದಾಖಲಾಗಿದ್ದಾವೆ. ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರಿದ್ದಲ್ಲದೆ ಒಳಗಡೆ ಮಾಡಬಾರದ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಜೈಲಿನ ನಿಯಮಗಳು ದುಡ್ಡಿದ್ದವರಿಗೆ ಅಲ್ಲವೇ ಅಲ್ಲ ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿ ಸಾಕ್ಷಿಗಳು ಸಿಗ್ತಾನೆ ಇದ್ದಾವೆ. ಒಂದು ಫೋಟೋ ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು, ದರ್ಶನ್ ಅವರ ಒಂದು ಕೈಯಲ್ಲಿ ಸಿಗರೇಟ್, ಮತ್ತೊಂದು ಕೈಯಲ್ಲಿ ಕಾಫಿ ಕಪ್ ಹಿಡ್ಕೊಂಡು ಆರಾಮಾಗಿ ನಗ್ನಗ್ತಾ ಕೂತಿದ್ದಂತಹ ಒಂದು ಫೋಟೋ ಸಿಕ್ಕಾಪಟ್ಟೆ ಸಂಚಲನಕ್ಕೆ ಕಾರಣ ಆಗಿದೆ. ಮತ್ತು ಜೈಲಿನಲ್ಲಿ ಯಾವ ನಿಯಮಾವಳಿಗಳು ಇಲ್ಲ, ದುಡ್ಡು ಕೊಟ್ರೆ ಸಿಗರೇಟು ಸಿಗುತ್ತೆ, ಎಣ್ಣೆನೂ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಫೋಟೋ ಬಹಳ ಸಾಕ್ಷಿಯನ್ನ ಹೇಳ್ತಾ ಇದೆ. ಮತ್ತೊಂದು ಕಡೆ ವಿಡಿಯೋ ಕಾಲ್ ಮಾಡಿ ಎಲ್ಲರ ಜೊತೆಗೂ ಅಂದ್ರೆ ಜೈಲಿನ ಹೊರಗಡೆ ಇರುವಂತ ರೌಡಿಗಳ ಜೊತೆಗೆ ದರ್ಶನ್ ಮಾತನಾಡ್ತಾರೆ. ಹಾಯ್, ಊಟ ಆಯ್ತಾ, ಆರಾಮಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಅಂತ ಅಂದ್ರೆ ಜೈಲಿನಲ್ಲಿ ಸ್ಟ್ರಿಕ್ಟ್ ಇಲ್ಲ, ನಿಯಮಗಳೇ ಇಲ್ಲ. ನಿಯಮಗಳಿದ್ರೂ ಕೂಡ ಈ ದರ್ಶನ್ ಅಂತ VIP ಖೈದಿಗಳಿಗೆ ಅಥವಾ ಆರೋಪಿಗಳಿಗೆ ಅಲ್ಲಿ ಆ ನಿಯಮಗಳು ಅನ್ವಯಿಸೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ದರ್ಶನ್ ಅವರ ಫ್ರೆಂಡ್ಶಿಪ್ ಯಾರ್ಯಾರ ಜೊತೆಗಿದೆ, ಕೊಲೆ ಮಾಡಿ ಒಳಗಡೆ ಹೋಗಿರುವಂತ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ ಇಂಥವರ ಫ್ರೆಂಡ್ಶಿಪ್ ದರ್ಶನ್ ಅವರಿಗೆ ಸಿಕ್ಕಿದೆ. ಅಂದ್ರೆ ದರ್ಶನ್ ಅವರನ್ನ ಒಂದು ಕಡೆ ಅವರೇ ಆರಾಧ್ಯ ದೇವರು ಅಂತ ಆರಾಧಿಸುವಂತ ಕೋಟ್ಯಾಂತರ ಅಭಿಮಾನಿಗಳು ಹೊರಗಡೆ ಇದ್ದಾರೆ. ದರ್ಶನ್ ಅವರ ಸಹವಾಸ ಎಂಥದ್ದು, ದರ್ಶನ್ ಅವರ ಫ್ರೆಂಡ್ಶಿಪ್ ಎಂಥದ್ದು, ಅವರಿಗೆ ಎಲ್ಲರೂ ರೌಡಿಗಳೇ ಫ್ರೆಂಡ್ಸ್ಗಳಾಗಿದ್ದಾರೆ ಅನ್ನೋದು ಈ ಫೋಟೋ ಕೂಡ ಹೇಳ್ತಾ ಇದೆ. ಇದರ ಜೊತೆಗೆ ದರ್ಶನ್ ಅವರಿಗೆ ಹೊರಗಡೆ ಬಹಳ ನೆಗೆಟಿವ್ ಆಗಿ ಈಗ ಜನ ನೋಡುವಂತ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿರೋದು ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಇವರ ಒಬ್ಬೊಬ್ಬರ ಹಿಸ್ಟ್ರಿ ಹೇಗಿದೆ ಅಂತ ಅಂದ್ರೆ, ಈ ಕುಳ್ಳ ಸೀನಾ ಆಗಿರ್ಬೋದು, ಮತ್ತೊಬ್ಬ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಆಗಿರ್ಬೋದು, ಇವರೆಲ್ಲರ ಹಿಸ್ಟ್ರಿನೇ ಭಯಾನಕ.
ಅವರೆಲ್ಲರೂ ದರ್ಶನ್ ಸೇವೆಗೆ ಮುಗಿಬಿದ್ದಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಹೇಗಾದ್ರೂ ಮಾಡಿ ದರ್ಶನ್ ಅವರ ಫ್ರೆಂಡ್ಶಿಪ್ ಮಾಡಬೇಕು ಅನ್ನೋದು ಅವರ ಆಸೆ. ಯಾಕೆ ಅಂತ ಹೇಳಿದ್ರೆ ದರ್ಶನ್ ಅವರಿಗೆ ಕೋಟ್ಯಾಂತರ ಅಭಿಮಾನಿಗಳು ಇದ್ದೇ ಇದ್ದಾರೆ, ಅದು ಗೊತ್ತಿರುವಂತಹ ವಿಚಾರ. ಇದೆಲ್ಲದರ ನಡುವೆ ದರ್ಶನ್ ಒಬ್ಬ ಕೊಲೆ ಆರೋಪಿ ಕೂಡ ಈಗ. ಎಕ್ಸಾಕ್ಟ್ಲಿ ಹೌದು. ಹಾಗಾಗಿನೇ ಒಳಗಡೆ ಹೋಗಿ ಜೈಲಿಗೆ ಹೋಗಿ ಕೈದಿಗಳು ಸುಧಾರಣೆಯಾಗಿ ಬರುವಂತದ್ದು ನಾವು ಗಮನಿಸಿದ್ವಿ. ಆದ್ರೆ ಒಳಗಡೆ ಹೋದ್ರೂ ಕೂಡ ರೌಡಿಗಳ ಸಹವಾಸವನ್ನೇ ಮಾಡಿದಾರಲ್ಲ ದರ್ಶನ್, ಇದು ಈಗ ಚರ್ಚೆಗೆ ಗ್ರಾಸವಾಗಿರುವಂತ ವಿಚಾರ.